ಅಕ್ರಮ ಕಲ್ಲು ಗಣಿಗಾರಿಕೆ ತಡೆಗೆ ಗ್ರಾಮಸ್ಥರ ಮತ್ತು ರೈತರ ಮನವಿ. ಕೋಲಾರ ತಾಲೂಕು ವೇಮಗಲ್ ಹೋಬಳಿಯ ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಠಪುರ ಗ್ರಾಮದ ಅರ್ಧ ಕಿಲೋಮೀಟರ್ ಅಂತರದಲ್ಲಿರುವ ಬೆಟ್ಟದ ಅಂಚಿನಲ್ಲಿ ಸೀತಿ ಗ್ರಾಮದ ಸರ್ವೆ ನಂಬರ್ 19ರ ಸರ್ಕಾರಿ ಗೋಮಾಳ 132 ಎಕರೆ ವಿಸ್ತೀರ್ಣ ಉಳ್ಳ ಜಮೀನಿನಲ್ಲಿ ಅನಧಿಕೃತವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಕಾಮಗಾರಿ ಪ್ರಭಾವಿ ರಾಜಕಾರಣಿಗಳಿಂದಲೇ ನಡೆಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಸಲ್ಲಿಸಿದರೂ ಗಮನ ಹರಿಸದೆ ಕುರುಡು ಜಾಣತನ ತೋರಿಸಿ ತಟಸ್ಥವಾಗಿದ್ದು, ಪ್ರಭಾವಿ ರಾಜಕಾರಣಿಗಳ ಜೊತೆ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿದ್ದು ಅವರ ಕೈವಾಡವೂ ಇರುವುದಾಗಿ ಹಲವು ಸಂಶಯಗಳು ಸಾರ್ವಜನಿಕ ವಲಯದಲ್ಲಿ ಮೂಡುತ್ತಿದೆ. 24 ಗಂಟೆಗಳ ಕಾಲ ಸದರಿ ಸ್ಥಳಗಳಲ್ಲಿ ಕೆಲಸಗಾರರು ಮಾತ್ರ ಸೀಮಿತವಾಗಿರುತ್ತಾರೆ. ಮಾಲೀಕರ ಪುರಾವೆ ಇಲ್ಲದೆ ಭಾರೀ ಸದ್ದು ಮಾಡುವ ಕಲ್ಲು ಬಂಡೆಗಳ ಬ್ಲಾಸ್ಟಿಂಗ್ ಮಾಡುವುದರಿಂದಾಗಿ ಸುಮಾರು 1 ರಿಂದ 2 ಕಿಲೋಮೀಟರ್ ಅಷ್ಟು ಕಲ್ಲುಗಳು ಚದುರಿದ್ದು, ಬ್ಲಾಸ್ಟಿಂಗ್ ಶಬ್ದಕ್ಕೆ ಮನೆಗಳ ಕಟ್ಟಡಗಳ ಗೋಡೆಗಳು ಬಿರುಕು ಬಿಟ್ಟು ಮನೆಗಳು ಮಳೆ ನೀರಿನಿಂದ ಸೋರಿಕೆಯಾಗುತ್ತಿದೆ. ರಾತ್ರಿ ಇಡೀ ಭಯಭೀತರಾಗಿ ಜಾಗರಣೆ ಮಾಡುವಂತಾಗಿದೆ. ಇದಲ್ಲದೆ ಗ್ರಾಮಕ್ಕೆ ನೀರು ಶೇಖರಣೆ ಮಾಡುವ ನೀರಿನ ಓವರ್ ಟ್ಯಾಂಕ್ ಸಹ ಹಾನಿಯಾಗಿದೆ. ಸೀತಿ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛ ಭಾರತ್ ಯೋಜನೆಯಡಿ ಸರ್ಕಾರದಿಂದ ಲಕ್ಷಾಂತರ ಅನುದಾನ ಬಿಡುಗಡೆಯಾಗಿ ಕಸ ವಿಲೇವಾರಿ ಘಟಕವನ್ನು ಮಠಪುರ ಗ್ರಾಮದ ಬಳಿ ಇರುವ ಸೀತಿ ಗ್ರಾಮದ ಸರ್ವೆ ನಂಬರ್ 19 ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ನಿರ್ಮಿಸಲಾಗಿದೆ. ಕಸವನ್ನು ಸಾಗಿಸಲು ವಾಹನವನ್ನು ಸಹ ಖರೀದಿಸಲಾಗಿದೆ. ಆದರೆ ಇದುವರೆಗೆ ಘಟಕದ ಬಳಿ ಕಸವನ್ನು ಸಂಗ್ರಹಣೆ ಮಾಡಿಲ್ಲ. ಘಟಕದ ಅಂಚಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಇದರ ವಿರುದ್ಧ ಪ್ರಶ್ನೆ ಮಾಡಲು ಮುಂದಾದಾಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಸವನ್ನು ಘಟಕದಲ್ಲಿ ಶೇಖರಣೆ ಮಾಡದೆ ಬಾಗಿಲು ಮುಚ್ಚಿ ಬೀಗ ಹಾಕಿ ಕಟ್ಟಡದ ಪಕ್ಕದಲ್ಲಿ ರಾಶಿ ಹಾಕಿದ್ದಾರೆ. ತ್ಯಾಜ್ಯ ಕಸದಲ್ಲಿರುವ ಪ್ಲಾಸ್ಟಿಕ್ ಪೇಪರ್ಗಳು ಗಾಳಿಗೆ ತೂರಿಕೊಂಡು ಮರಳಿ ಗ್ರಾಮಕ್ಕೆ ಸೇರುವುದಲ್ಲದೆ ಜನ್ನೆಲ್ಲ ಹಿಂಗ್ ಮಾಡ್ಯಾಕವ್ರ್ಯಾ ಹಿಂಗೆ ನಾನ್ ಕೇಳಿದ್ರೆ ಹಾಕೊಡ್ತೀನಮ್ಮ ಅಂದ್ರು. ಇವಾಗ ನೋಡಿ ನಿಮ್ಗೆ ಹಾಕೊಲ್ಲ ಏನೂ ಇಲ್ಲ, ಹಿಂಗ್ ಮಾಡ್ಯವ್ರ್ಯಾ ಮಾಡಿದ್ರೆ ಅವ್ಕ ಶಿಕ್ಷೆ ಮಾಡ್ತೀನಿ ಅಂತ ಕೇಳಿಬಿಟ್ಟು ಹೋಗಿರೋದು ನಾನು. ಹಿಂಗೆ ಗೆಲ್ಮ ಹಾಕಿಲ್ಲ ಏನೂ ಇಲ್ಲ ಏನೂ ಇಲ್ಲ. ಇವಾಗ ಬಂದು ಕೇಳಿದ್ರೆ ಹಾಕೊಡ್ತೀನಿ ಅಂತ ಹೇಳ್ತಾವ್ರೆ. ನಮ್ ಕಲ್ಲುಗಳೆಲ್ಲ ಹೊಲ್ದಾಕ್ ಬಂದವೆ, ಬ್ಯಾಸ್ಟ್ ಮಾಡಿ ಕಲ್ಲುಗಳೆಲ್ಲ ಹೊಲ್ದಾಕ್ ಬಂದವಪ್ಪ. ಎಷ್ಟು ಅಂತ ಕೇಳಿದ್ರೆ ನಾವು ಹಾಕೊಡ್ತೀರಮ್ಮ ಅಂತ ಹೇಳಿದ್ರು. ಇವಾಗ ಹಾಕಲ್ಲ ಏನಿಲ್ಲ, ನಾವು ಹೋಗಕ್ಕೆ ದಾರಿ ಇಲ್ಲ, ಕೆಳಕ್ಕೆ ಹೋಗಕ್ಕೆ ದಾರಿ, ನಮ್ಮ ಹೊಲಕ್ಕೆ ಹೋಗಕ್ಕೆ ದಾರಿ ಇಲ್ಲ. ದಾರಿ ಇಲ್ದಿರ ಮಾಡ್ತಾವ್ರಿ. ಯಾರು ಮಾಡಿರೋದು? ಅವರು ಇಲ್ಲಿ ತಕೊಂಡಿರೋರು ಎಲ್ಲ ತೊಂಬಯ್ಯರು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ಅದರ ಪಕ್ಕದಲ್ಲಿ ಜಮೀನಲ್ಲಿ ನಮ್ಗೆ ಈ ಬೆಟ್ಟದ ತಪ್ಪಲಕ್ಕೆ ಒಂದ್ ಗಂಟೆಗೆ ನನ್ನ ಜಮೀನು ಐತೆ. ಏನಾಗಿದೆ ಅಂತಂದ್ರೆ ಇವರು ಸುಮಾರು ಒಂದು ವರ್ಷದಿಂದ ನಮ್ಗೆ ಕೊಡಬಾರ್ದು ಕಿಡ್ಕುಳ ಕೊಡ್ತಾವ್ರೆ. ಏನಂತಂದ್ರೆ ಬ್ಲಾಸ್ಟ್ ಮಾಡೋದು, ಆ ಗುಂಡು ಜಾರೋದು ಬಂದು ನಮ್ಮ ಜಮೀನಲ್ಲಿ ಬಿದ್ದು ನಮ್ಮ ಜಮೀನು ಒಂದೇ ಅಲ್ಲ, ಸುಮಾರು ಒಂದು 20-25 ರೈತರಿಗೂ ಸುಮಾರು ಕಷ್ಟ ಆಗ್ತದೆ. ಎಷ್ಟು ಕಷ್ಟ ಆದ್ರೆ ಎಷ್ಟು ಮನವಿ ಕೊಟ್ರು, ಎಷ್ಟು ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು ಯಾರು ಇದ್ರ ಬಗ್ಗೆ ಕ್ರಮನೇ ತಗೊಂತಲ್ಲ. ನಾವಿಲ್ಲಿ ಬದುಕಬೇಕಾ ಸಾಯ್ಬೇಕಾ ಅನ್ನೋದು ಈ ನೇರ ಹೊಣೆ ಬಂದು ಸರ್ಕಾರಕ್ಕೆ ನಾವು ಕೇಳ್ತೀವಿ. ಹೆಂಗಂದ್ರೆ ನಾವಿಲ್ಲಿ ರೈತರು ಬದುಕಬೇಕಾ, ಇವಾಗ ಜೀವನ ಮಾಡೋದೇ ಕಷ್ಟ ಇದೆ ನಮ್ಮ ರೈತರಿಗೆ. ಇವಾಗ ಸಮಸ್ಯೆ ಏನಂತಂದ್ರೆ ಬೆಳೆ ಇಟ್ಟರೆ ರೇಟ್ ಸಿಕ್ಕಲ್ಲ, ರೇಟ್ ಇದ್ರೆ ಬೆಳೆ ಆಗಲ್ಲ. ಈ ಕಷ್ಟ ಇದ್ದಾಗ ನಾವು ಬೆಳೆ ಮಾಡಿ ಹಂಗೆ ನಾವು ಬೆಳೆ ಮಾಡ್ಬೇಕಂದ್ರೆ ಈ ಬಂದು ಇಲ್ಲಿ ಗುಂಡು ಹೊಡೆದು ಬಂದು ಇವರೆಲ್ಲ ನಮ್ಗೆ ತೊಂದರೆ ಕೊಟ್ಟ ನಾವು ಇನ್ನು ಆತ್ಮಹತ್ಯೆ ಮಾಡ್ಕೊಳೋದು ಒಂದೇ ನಮ್ಗೆ ಬಾಕಿ. ಅಷ್ಟೊಂದು ನಮ್ಗೆ ತೊಂದರೆ ಆಗಿದೆ. ಇದ್ರಿಗೆ ಏನನ್ನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೇರ ಹೊಣೆ ಈ ಜಮೀನು ಮಾಲೀಕರು ಮತ್ತು ಈ ಸರ್ಕಾರಿ ನೌಕರರು ಇವರೇ ಹೊಣೆಗಾರನೇ ಇರ್ತಾರೆ. ನಮ್ಗೆ ಬದುಕೋಕೆ ಕಷ್ಟ ಆಗದೆ. ನೀವು ಏನೋ ಮುಂದೆ ನೀವು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಈ ನೇರ ಹೊಣೆಗಾರಿಕೆ ಬಂದು ನಾವು ಜಿಲ್ಲಾಧಿಕಾರಿಗಳ ಮುಂದೆ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಳಕ್ಕೂ ನಾವು ರೆಡಿ ಇದ್ದೀವಿ. ಇಷ್ಟೊಂದು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಘಟಕ ಇದೆ, ಆ ಘಟಕದಲ್ಲಿ ಈ ಭೂ ಗಣಿಗಾರಿಕೆ ಮಾಡೋದಕ್ಕೆ ಆ ಮಿಷಿನ್ ಹಾಕೊಳ್ಳೋಕ್ಕೆ ಕಂಪ್ಲೇಂಟ್ ನಿಲ್ಲಿಸೋಕ್ಕೆ ಜಾಗ ಕೊಟ್ಟಿದ್ದಾರೆ ಈ ಸೀತಿ ಪಂಚಾಯಿತಿ ಅಧಿಕಾರಿಗಳು. ಈ ಸೀತಿ ಪಂಚಾಯಿತಿ ಅಧಿಕಾರಿ ಸೆಕ್ರೆಟರಿ ಅನ್ನೋ ರಮೇಶ್ ಅವರು ಇವರು ತುಂಬಾ ಕೊಟ್ಟು ಆ ಕಸ ವಿಲೇವಾರಿ ಘಟಕ ಎಲ್ಲ ಸೀಟೆಲ್ಲ ಬ್ಲಾಸ್ಟ್ ಆಗೋಗಿ ಒಡೆದೋಗಿದೆ. ಎಷ್ಟೇ ಬಾರಿ ಇವಾಗ ಗಮನಕ್ಕೂ ತಂದಿದ್ದೀನಿ, ಸೀತಿ ಪಂಚಾಯಿತಿ ಸೆಕ್ರೆಟರಿಗೂ ತಂದಿದ್ದೀನಿ. ಸೀತಿ ಪಂಚಾಯಿತಿ ಸೆಕ್ರೆಟರಿ ಶಾಮೀಲಾಗಿ ಅವರು ಇದು ಅನುಕೂಲಕ್ಕಾಗಿ ನೀಡಿರ್ತಾರೆ. ನಂಬರ್ 19ರಲ್ಲಿ ಭೂ ಗಣಿಗಾರಿಕೆ ಮಾಡ್ತಿದ್ದು ಇಲ್ಲಿಂದ ಊರು ಒಂದು 200 ಮೀಟರ್ ದೂರದಲ್ಲಿ ಇದೆ. ಎಷ್ಟೋ ಬಾರಿ ಗಣಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ನೀಡಿದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲ. ಮತ್ತೆ ಇಲ್ಲಿ ಬ್ಲಾಸ್ಟ್ ಮಾಡಿ ಮನೆಗಳ ಮೇಲೆಲ್ಲ ಕಲ್ಲು ಬರ್ತಾ ಇದೆ, ಮನೆಗಳೆಲ್ಲ ನೆರೆ ಬೀಳ್ತಾ ಇದೆ ಗೋಡೆಗಳು. ಇಲ್ಲಿ ನಾವು ಕೇಳಕ್ ಹೋದ್ರೆ ನಮ್ಗೆ ಪರ್ಮಿಷನ್ ಇದೆ, ನಮ್ಮ
ಓನರ್ ಇದ್ದಾರೆ, ನಿಮ್ಮ ಕೈಲಿ ಏನಾಗುತ್ತೆ ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಇಲ್ಲಿ ಬಂದು ಕೆಲಸ ನಿಲ್ಲಿಸೋರು ಯಾಕಂತ ಪ್ರಶ್ನೆ ಕೇಳಿದ್ದಕ್ಕೆ ಇಲ್ಲೆಲ್ಲ ದಲಿತ ಕುಟುಂಬಗಳು ಇರೋದು, ನಮ್ಗೆ ತೊಂದರೆ ಕೊಡಬೇಡಿ, ಇಲ್ಲಿ ದನಕರುಗಳು ಮೇಯೋ ಜಾಗ ಇದ್ದು ನಮಗೆ ತೊಂದರೆ ಮಾಡಬೇಡಿ ಅಂತ ಕೇಳಿದ್ದಕ್ಕೆ ನನಗೆ ಪ್ರಾಣ ಬೆದರಿಕೆ ಆಗಿರ್ತಾರೆ. ಈಗಾಗಲೇ ಸರ್ಕಾರಕ್ಕೆ, ಹೋಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗೆ, ರಾಜ್ಯಪಾಲರಿಗೆ, ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೆ ಎಲ್ಲರಿಗೂ ಮನವಿಯನ್ನು ಕೊಟ್ಟಿರ್ತೇನೆ. ನನಗೇನಾದರೂ ನಾಳೆ ದಿನ ನನಗೂ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ, ಪ್ರಾಣ ಹಾನಿ ಏನಾದರೂ ನೇರ ಹೊಣೆ ಈ ಭೂ ಮಾಲೀಕರೇ. ಒಟ್ಟು ಇಷ್ಟು ಮನವಿಗಳು ಕೊಟ್ಟರೂ ಪತ್ರಿಕೆಯಲ್ಲಿ ಬಂದ್ರೂ ಯಾವ ಅಧಿಕಾರಿನೂ ಕ್ರಮ ಕೈಗೊಳ್ತಾ ಇಲ್ಲ. ಅವರು ಸರ್ಕಾರದ ಬಲ, ಹಣ ಬಲ ಇದೆ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ದಲಿತರ ಮೇಲೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿದ್ದರೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ DC ಆಫೀಸ್ ಮುಂದೆ ಧರಣಿ ಮಾಡ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೀನಿ.